ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಪ್ರಧಾನಿ ಮೋದಿಯಿಂದ ಆನ್ಲೈನ್ ಕ್ಲಾಸ್ ಸಲಹೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆನ್ಲೈನ್ ಕ್ಲಾಸ್ ವಿಚಾರಕ್ಕೆ ಶಿಕ್ಷಣ ತಜ್ಞರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಗ್ಯಾರಂಟಿ ನ್ಯೂಸ್ ಜೊತೆಗೆ ಶಿಕ್ಷಣ ತಜ್ಞ ಡಾಕ್ಟರ್ ಸುಪ್ರೀತ್ ಅವರು ಮಾತನಾಡಿ ಆನ್ಲೈನ್ ಕ್ಲಾಸ್ ಸಲಹೆ ವಿಚಾರಕ್ಕೆ ಅಸಮಾಧಾನ ಹೊರಹಾಕಿದ್ದಾರೆ. ಆನ್ಲೈನ್ ಕ್ಲಾಸ್ ಮಕ್ಕಳ ಶಿಕ್ಷಣದ ಮೇಲೆ ದುಷ್ಪರಿಣಾಮ ಬೀರುತ್ತೆ, ಅಷ್ಟು ಗುಣಮಟ್ಟದ ಶಿಕ್ಷಣ ಸಿಗೋದಿಲ್ಲ ಅಂತ. ಕೋವಿಡ್ ಟೈಮ್ನಲ್ಲಿ 2 ವರ್ಷ ಮಕ್ಕಳು ಸಾಕಷ್ಟು ಕಷ್ಟಪಟ್ಟಿದ್ದಾರೆ. ಮಕ್ಕಳು ಮತ್ತು ಶಿಕ್ಷಕರ ಬಾಂಧವ್ಯಕ್ಕೆ ಆನ್ಲೈನ್ ಕ್ಲಾಸ್ ಅಡ್ಡಿ ಉಂಟು ಮಾಡುತ್ತೆ. ಆನ್ಲೈನ್ ಕ್ಲಾಸ್ ಉತ್ತಮವಾದ ನಿರ್ಧಾರ ಅಲ್ಲ. 1ರಿಂದ 12ನೇ ತರಗತಿವರೆಗೂ ಆನ್ಲೈನ್ ಕ್ಲಾಸ್ ಬೇಡ. ಗ್ಯಾರಂಟಿ ನ್ಯೂಸ್ ಜೊತೆಗೆ ಶಿಕ್ಷಣ ತಜ್ಞ ಡಾಕ್ಟರ್ ಸುಪ್ರೀತ್ ಅವರು ಮಾತನಾಡಿ ಈ ಹೇಳಿಕೆ ಕೊಟ್ಟಿದ್ದಾರೆ. ಪ್ರಧಾನಿ ಮೋದಿ ಮಾತನಾಡುವಂಥ ಸಂದರ್ಭದಲ್ಲಿ ಕೋವಿಡ್ ಸಮಯದಲ್ಲಿ ಯಾವ ರೀತಿಯಾದಂಥ ಆನ್ಲೈನ್ ಕ್ಲಾಸ್ಗಳು ನಡೀತಾ ಇತ್ತು, ಸೊ ಈಗ ಅದೇ ಒಂದು ಮಾದರಿಯಲ್ಲಿ ಆನ್ಲೈನ್ ಕ್ಲಾಸ್ಗಳನ್ನು ಮಾಡಬೇಕು ಅನ್ನುವಂತಹ ಒಂದು ಕಿವಿ ಮಾತನ್ನು ಶಾಲಾ ಆಡಳಿತ ಮಂಡಳಿಗಳಿಗೆ ಹೇಳಿರುವಂಥದ್ದು. ಸೊ ಈಗ ಆನ್ಲೈನ್ ಕ್ಲಾಸ್ ಆಫ್ಲೈನ್ ಕ್ಲಾಸ್ ಬದಲು ಆನ್ಲೈನ್ ಕ್ಲಾಸನ್ನು ಮಾಡಿದರೆ ಮಕ್ಕಳ ಶೈಕ್ಷಣಿಕ ಭವಿಷ್ಯದ ಮೇಲೆ ಯಾವ ರೀತಿಯಾದಂತಹ ಪರಿಣಾಮ ಬೀರುತ್ತೆ, ನಿಜವಾಗ್ಲೂ ಅವರು ಶಿಕ್ಷಣದಲ್ಲಿ ಉನ್ನತವಾದಂಥ ಒಂದು ಕಲಿಕೆಗೆ ಹಿನ್ನಡೆ ಆಗುತ್ತಾ ಅನ್ನುವಂಥ ಒಂದು ಪ್ರಶ್ನೆ ಸಾಮಾಜಿಕ ವಲಯದ ಸಾರ್ವಜನಿಕರಲ್ಲಿ ಕೇಳಿಬರ್ತಾ ಇದೆ. ಸೊ ನಮ್ಮ ಜೊತೆಗೆ ಶಿಕ್ಷಣ ತಜ್ಞರಾಗಿರುವಂತಹ ಡಾಕ್ಟರ್ BR ಸುಪ್ರೀತ್ ಇದ್ದಾರೆ. ಅವ್ರನ್ನ ಮಾತನಾಡ್ಸೋಣ. ಆನ್ಲೈನ್ ಕ್ಲಾಸ್ ಬೆಸ್ಟಾ ಅಥವಾ ಆಫ್ಲೈನ್ ಕ್ಲಾಸ್ ಬೆಸ್ಟ್ ಅಂತೇಳಿ. ಸರ್, ಈಗ ಪ್ರಧಾನಿಯವರು ಒಂದು ಕಿವಿ ಮಾತನ್ನು ಹೇಳಿದ್ದಾರೆ, ಆನ್ಲೈನ್ ಕ್ಲಾಸನ್ನು ಮಾಡಿ, ಕೋವಿಡ್ ಟೈಮಲ್ಲಿ ಇದ್ದಂತಹ ಆನ್ಲೈನ್ ಕ್ಲಾಸ್ ಮಾದರಿಯಲ್ಲೇ ಮಾಡಿ ಅಂತೇಳಿ. ನಿಜವಾಗ್ಲೂ ಈಗ ಆನ್ಲೈನ್ ಕ್ಲಾಸು ಸೂಕ್ತ ಅಂತ ಅನಿಸುತ್ತಾ ಅಂತ? ಇವತ್ತಿನ ದಿವಸ ಪ್ರಧಾನಮಂತ್ರಿಗಳು ಏನು ಸಲಹೆಯನ್ನು ಕೊಟ್ಟಿದ್ದಾರೆ, ಅದು ಕೇವಲ ಸಲಹೆ ಅಷ್ಟೇ. ಸಲಹೆ ಏನು ಕೊಟ್ಟಿದ್ದಾರೆ ಅದು ಬಹುಶಃ ದೇಶದ ಬೇರೆ ಒಂದು ರೀತಿಯ ಹಿತದೃಷ್ಟಿಯಿಂದ ಅದನ್ನು ಕೊಟ್ಟಿರ್ತಾರೆ. ಆದರೆ ಪ್ರಾಕ್ಟಿಕಲ್ಲಾಗಿ ಪ್ರಾಯೋಗಿಕವಾಗಿ ಮಕ್ಕಳಿಗೆ ಇವತ್ತಿನ ದಿವಸ ಆನ್ಲೈನ್ ಶಿಕ್ಷಣ ವ್ಯವಸ್ಥೆಯಲ್ಲಿ ತಿರ್ಗಾ ಅವ್ರನ್ನ ಅದೇ ಎಲ್ಲೋ ಒಂದು ಕಡೆ ಹಳ್ಳಕ್ಕೆ ದೂಗುವಂಥದ್ದು ಸರಿಯಲ್ಲ. ಇದನ್ನು ಪಾಲಕ ಪೋಷಕರು ಕೂಡ ಇವತ್ತಿನ ದಿವಸ ದೇಶವ್ಯಾಪಿ ಎಲ್ಲೋ ಒಂದು ಕಡೆ ಅವರ ಮನಸ್ಥಿತಿ ಒಪ್ಕೊಳ್ತಾ ಇಲ್ಲ. ಯಾಕೆಂದರೆ ಈಗ ಆಲ್ರೆಡಿ ಕಳೆದ ಈ ಹಿಂದೆ ಕೋವಿಡ್ ಸಂದರ್ಭದಲ್ಲೂ ಕೂಡ ಸುಮಾರು 2 ವರ್ಷ ಹತ್ತತ್ರ ಒಂದು 500ರಿಂದ 600 ದಿವಸ ಮಕ್ಕಳನ್ನು ಆನ್ಲೈನ್ ತರಗತಿಗಳಲ್ಲೇ ಕೂಡಿಸಿ ಏನು ಮಾಡಿದ್ವಿ, ದಿ ಆರ್ಟ್ ಆಫ್ ಟೀಚಿಂಗ್ ಆನ್ ಎ ಬ್ಲ್ಯಾಕ್ ಬೋರ್ಡ್ ಅಲಾಂಗ್ ವಿತ್ ಆಲ್ ದೇರ್ ಫ್ರೆಂಡ್ಸ್, ದಟ್ ಈಸ್ ಸಮಥಿಂಗ್ ಡಿಫ್ರೆಂಟ್. ಬಟ್ ಅವತ್ತಿನ ದಿವಸ ಆನ್ಲೈನ್ ಶಿಕ್ಷಣ ವ್ಯವಸ್ಥೆ ಇದ್ದಂಥ ಸಂದರ್ಭದಲ್ಲಿ ಮಕ್ಕಳಿಗೆ ಮನೆಯಲ್ಲೇ ಕುಳಿಸ್ಕೊಳ್ತಾಯಿದ್ರು. ಈಗ ಆ ಪರಿಸ್ಥಿತಿ ಇಲ್ಲ. ಆನ್ಲೈನ್ ಕ್ಲಾಸ್ ನಡೆಯುವಾಗ ಮನೇಲಿ ಕೂತ್ಕೊಳ್ಬೇಕು, ಬೇರೆ ಸಂದರ್ಭದಲ್ಲಿ ಅವರು ಹೊರಗಡೆ ಎಲ್ಲಿ ಬೇಕಾದ್ರೂ ತಿರುಗಾಡೋವಂಥ ಪರಿಸ್ಥಿತಿ ಆಗೋಗ್ಬಿಟ್ರೆ ತಂದೆ ತಾಯಿನೂ ಕೂಡ ಕಂಟ್ರೋಲ್ ಮಾಡಲಿಕ್ಕೆ ಭಾಳ ಕಷ್ಟ ಆಗುತ್ತೆ. ಜೊತೆಗೆ ಶಿಕ್ಷಣ ವ್ಯವಸ್ಥೆಯಲ್ಲಿ ಇವತ್ತಿಗೂ ಕೂಡ ಆ 3 ವರ್ಷದ ಬ್ಯಾಚಿನ ಮಕ್ಕಳನ್ನ ಏನು 10ನೇ ಕ್ಲಾಸ್ ಯಾರು ಪಾಸಾದರೂ, ಆಗ 12ನೇ ಕ್ಲಾಸ್ ಯಾರು ಪಾಸಾದರೂ ಅವ್ರನ್ನೆಲ್ಲರನ್ನೂ ಕೂಡ ಕೋವಿಡ್ ಬ್ಯಾಚ್ ಅಂತೇಳಿ ಈಗಲೂ ಕೂಡ ಅವ್ರಿಗೆಲ್ಲೋ ಒಂದು ಕಡೆ ಹಣೆಪಟ್ಟಿ ಕಟ್ಟಿಬಿಟ್ಟಿದ್ದಾರೆ. ಮತ್ತು ಈಗ ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ಎಲ್ಲೋ ಒಂದು ಕಡೆ ಆ ಮಕ್ಕಳಿಗೆ ಅನ್ಯಾಯ ಆದಂಥ ಸಂದರ್ಭದಲ್ಲಿ ಕಳೆದ ಬಾರಿ ಶೈಕ್ಷಣಿಕವಾದಂಥ ಏನು ಫಲಿತಾಂಶ ಏನಿತ್ತು ಅದು ಕಮ್ಮಿ ಆಗ್ತಾಯಿತ್ತು ಅಂಥೇಳಿ ಈ ವರ್ಷ 35 ಇದ್ದಿದ್ದನ್ನು 33 ಈ ರೀತಿಯೆಲ್ಲ ಮಾಡ್ಕೊಂಬರ್ತಾಯಿದ್ರೆ ಶೈಕ್ಷಣಿಕ ಗುಣಮಟ್ಟ ಇವತ್ತಿನ ದಿವಸ ಸಮಾಜದ ಮಕ್ಕಳಲ್ಲಿ ಕಮ್ಮಿ ಆಗೋದ್ರೆ ನಾಳೆ ಅದಕ್ಕೂ ಕೂಡ ಪಾಲಕ ಪೋಷಕರು ಎಲ್ಲೋ ಒಂದು ಕಡೆ ಅವರು ಆ ಮಕ್ಕಳ ಜೊತೆಗೆ ನಿಂತ್ಕೊಳ್ಳಿಕ್ಕೆ ಆಗಲ್ಲ. ಈಗ ತಿರ್ಗಾ ಆನ್ಲೈನ್ ಕ್ಲಾಸಸ್ಸು ಅಂತಂದರೆ ಮಕ್ಕಳಿಗೆ ಬಹುಶಃ ಖುಷಿ ಆಗ್ಬೋದು, ಸ್ಕೂಲ್ಗೆ ಹೋಗೋಂಗಿಲ್ಲ ಮಾಡೋಂಗಿಲ್ಲ ಅಂಥೇಳಿ, ಮತ್ತು ತಿರ್ಗಾ ನಮ್ಮ ಕೈಗೆ ಟ್ಯಾಬ್ ಬರ್ತದೆ, ಮೊಬೈಲ್ ಫೋನ್ ಬರ್ತದೆ ಅಂಥೇಳಿ ಅವ್ರು ಖುಷಿ ಆಗ್ಬೋದು. ಆದರೆ ಶೈಕ್ಷಣಿಕ ಗುಣಮಟ್ಟ ಮತ್ತು ಶೈಕ್ಷಣಿಕದ ಎಂಟೈರ್ ವ್ಯವಸ್ಥೆ ಏನಿದೆ ಅದು ಹಾಳಾಗೋಗುತ್ತೆ. ಅದು ಹಾಳಾಗೋಕ್ಕೆ ನಾವು ಖಂಡಿತ ಬಿಡಬಾರ್ದು. ಅದಕ್ಕೆ ಏನಾದರೂ ಒಂದು ಪರ್ಯಾಯ ವ್ಯವಸ್ಥೆ ಹುಡುಕಬೇಕು. ಶೈಕ್ಷಣಿಕ ವ್ಯವಸ್ಥೆಗೆ ಯಾವುದೇ ರೀತಿಯಾದಂಥ ತೊಂದರೆ ಆಗದೇ ಇದ್ದಂಗೆ ಈ ಕೇಂದ್ರ ಸರ್ಕಾರ ಇರ್ಬೋದು ಅಥವಾ ರಾಜ್ಯ ಸರ್ಕಾರ ಇರ್ಬೋದು ನಿಷ್ಪಕ್ಷಪಾತವಾಗಿ ಮಕ್ಕಳಿಗೆ ಅವರು ಅನುಕೂಲ ಮಾಡಿಕೊಡ್ಬೇಕು. ಸೊ ಇದಿಷ್ಟು ಶಿಕ್ಷಣ ತಜ್ಞ ಡಾಕ್ಟರ್ BR ಸುಪ್ರೀತ್ ಹೇಳ್ತಾ ಇರುವಂತಹ ಮಾತು. ಕ್ಯಾಮ್ರಾ ಪರ್ಸನ್ ರವೀಂದ್ರ ಜೊತೆ ಉಲ್ಲಾಸ ಸ್ಕಿರ್ವಾಸ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ನೋಡಿ, ಆನ್ಲೈನ್ ಕ್ಲಾಸ್ ಏನಿದೆ ಮಕ್ಕಳ ಶಿಕ್ಷಣದ ಮೇಲೆ ದುಷ್ಪರಿಣಾಮ ಬೀರುತ್ತೆ ಅನ್ನೋದು ಅನೇಕ ಪೋಷಕರ ಆತಂಕ ಕೂಡ. ಯಾಕೆಂದ್ರೆ 2020 ಯಾರೆಲ್ಲ ಪಾಸ್ ಔಟ್ ಆದ್ರಲ್ಲ ಅವರನ್ನ ಕೊರೋನಾ ಬ್ಯಾಚ್ ಅಂತಲೇ ಕರೆಯಲಾಗ್ತಾ ಇದೆ. ಅನೇಕರು ಏನ್ ಪಾಸ್ ಔಟ್ ಆದ್ರೂ ಅವರ ವೃತ್ತಿ ಜೀವನ ಇರ್ಬೋದು, ಜೊತೆಗೆ ಅವ್ರು ಕಲ್ತಂತ ಶಿಕ್ಷಣದ ಮಟ್ಟ ಬಹಳ ಕುಂಠಿತ ಆಗಿತ್ತು. ಒಂದ್ ರೀತಿಯಾಗಿ ಅದು ಗುಣಮಟ್ಟದ ಶಿಕ್ಷಣ ಆಗಿರ್ಲಿಲ್ಲ. ಹಾಗಾಗಿ ಮತ್ತೆ ಆನ್ಲೈನ್ ಕ್ಲಾಸಸ್ಗಳು ಬೇಡ ಅನ್ನೋದು ಶಿಕ್ಷಣ ತಜ್ಞರ ಒತ್ತಾಯ ಆಗಿದೆ. ನೋಡೋಣ ಏನ್ ಪರ್ಯಾಯ ನಿರ್ಧಾರ ಅಂತ.